ಹಲೋ ಗೆಳೆಯರೆ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿ ಆಗಿದ್ದೀರಾ ಅಂತ ಹೇಳ್ತೀನಿ. ಎಲ್ಲರೂ ಹೆಲ್ತಿಯಾಗಿರಿ, ಚೆನ್ನಾಗಿರಿ. ನೋಡಿ, ಇವತ್ತು ನಾನೊಂದು ಬ್ರೆಡ್ ಪುಡಿಂಗ್ ಮಾಡ್ತಾ ಇದ್ದೀನಿ. ಬ್ರೆಡ್ ಎಗ್ ಪುಡಿಂಗ್. ಅದನ್ನ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಶುಗರು, ಒಂದು ಅರ್ಧ ಕಪ್ ಶುಗರ್ನ ಕ್ಯಾರಮೆಲೈಸ್ ಮಾಡೋಕ್ಕೋಸ್ಕರ ಇಟ್ಟಿದ್ದೀನಿ. ಆಮೇಲೆ ಒಂದು 5 ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ. ಈ ಸೈಡ್ಸ್ ಬೇಕಾದ್ರೆ ಕಟ್ ಮಾಡಿ, ಮಾಡದೇ ಇದ್ರೂ ನಡೆಯುತ್ತೆ, ಯಾಕೆಂದ್ರೆ ಅದೇನು ಕಾಣಲ್ಲ ಅಲ್ಲಿ. ಅದರಿಂದ ನಾನು ಸೈಡ್ ಏನು ಕಟ್ ಮಾಡಲ್ಲ. ಈ ಸೈಡೆಲ್ಲ ಕಟ್ ಮಾಡಿ ವೇಸ್ಟ್ ಮಾಡೋದೇನು ಬೇಕಾಗಿಲ್ಲ. ಅದನ್ನು ಫುಲ್ ಹಂಗೆ ಹಾಕಿದರೆ ಸಾಕು. 6 ಸ್ಲೈಸ್ ತಗೊಂಡಿದ್ದೀನಿ. ಇದೊಂದು 4 ಎಗ್ ತಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ 1 ಕಪ್ ಸಕ್ಕರೆ, ಒಂದು ಅರ್ಧ ಲೀಟ್ರು ಹಾಲು ಕಾಸಿರೋದು ಬಿಸಿ ಮಾಡಿದ್ದೀನಿ. ಅದ್ರಲ್ಲಿ ಕ್ರೀಮ್ ಇದೆ, ಆ ಕ್ರೀಮ್ ಸಮೇತ ನಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಇಷ್ಟೇ ಸಾಮಗ್ರಿಗಳು. ನೀವು ಸಕ್ಕರೆ ಬದಲಿಗೆ ಬೇಕಾದರೆ ಮಿಲ್ಕ್ ಮೇಡು ಹಾಕೋಬೋದು. ಸಕ್ಕರೆ ಬದಲಿಗೆ ಸಕ್ಕರೆ ಬೇಡ ಅಂತ ಅನಿಸಿದರೆ ಮಿಲ್ಕ್ ಮೇಡ್ ಹಾಕೊಳ್ಳಿ. ಮಿಲ್ಕ್ ಮೇಡ್ ಹಾಕಿದರೆ ಅದು ಇನ್ನೊಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೇಕಾದರೆ ಹಾಕೊಳ್ಳಿ, ಇಲ್ಲಾಂದರೆ ಸಕ್ಕರೆನೇ ಹಾಕೊಳ್ಳಿ. ಇಷ್ಟು ಹಾಕ್ಬಿಟ್ಟು ಒಂದು ಪುಡಿಂಗ್ ಮಾಡೋಕ್ಕೆ ತೋರಿಸ್ತೀನಿ. ನೋಡಿ, ಇದನ್ನು ಸ್ಲೋ ಫ್ಲೇಮಲ್ಲಿ, ಹೈ ಫ್ಲೇಮ್ ಇಡಬಾರ್ದು, ತುಂಬ ಲೋ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡ್ಬಿಟ್ಟು ಮಾಡಿ. ಇದಾಗಲಿ ಅಷ್ಟೊತ್ತಿಗೆ ನಾನು ಬ್ರೆಡ್ನ ಪುಡಿ ಮಾಡ್ಕೊತೀನಿ. ಕ್ಯಾರಮೆಲ್ ಆಗ್ತಾ ಬರ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಗಿಬಿಡುತ್ತೆ. ಬ್ರೌನ್ ಆಗ್ತಾ ಇದೆ ಶುಗರು. ನೋಡಿ, ಬ್ರೆಡ್ಡನ್ನು ಪುಡಿ ಮಾಡ್ಕೊಂಡೆ. ಈಗ ಇದರಲ್ಲೇನೆ, ಈ ಬ್ರೆಡ್ಡಲ್ಲೇನೆ ಈ ಹಾಲು, ಕೆನೆ ಇದ್ದಿದ್ದ ಹಾಲನ್ನು ಇದರಲ್ಲೇ ಹಾಕೊಂಡ್ಬಿಡ್ತೀನಿ. ಇದರಲ್ಲೇ ಹಾಕೊಂಡ್ಬಿಟ್ಟು ಮಿಕ್ಸಿಲಿ ಹಾಕೊಂಡ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ತೀನಿ. ಅದಾದಮೇಲೆ ಎಗ್ ಇದೆಯಲ್ಲ, ಎಗ್ಗನ್ನು ಅದರಲ್ಲೇ ಒಡೆದಾಕ್ಬಿಟ್ಟು ಅದನ್ನು ಮಿಕ್ಸಿಲೇ ಬೀಟ್ ಮಾಡ್ತೀನಿ. ಬ್ರೆಡ್ ಮತ್ತು ಎಗ್ ಮತ್ತು ಹಾಲನ್ನ ಹಾಕ್ಬಿಟ್ಟು, ಕ್ರೀಮ್ ಸಮೇತ ಇರೋ ಹಾಲನ್ನ ಹಾಕ್ಬಿಟ್ಟು ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನೆ ಏಲಕ್ಕಿನೂ ಹಾಕ್ಬಿಡ್ತೀನಿ. ಶುಗರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಕಮ್ಮಿ ಬೇಕಾದರೆ ಕಮ್ಮಿ ಹಾಕೊಳ್ಳಿ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ. ಶುಗರ್ ಮೆಲ್ಟ್ ಆಗಿಬಿಟ್ಟು ಕ್ಯಾರಮೆಲಿಂಗ್ ಆಗಿದೆ. ಇದನ್ನು ಇದರಲ್ಲಿ ಒಯ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಎಗ್ ಮತ್ತು ಬ್ರೆಡ್, ಹಾಲು, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಅಷ್ಟನ್ನು ನಾನು ಮಿಕ್ಸಿಲಿ ಇದು ಮಾಡ್ಕೊಂಡಿಟ್ಟಿದ್ದೀನಿ. ಅದನ್ನು ಇದರಲ್ಲಿ ಒಯ್ತೀನಿ. ಸ್ವಲ್ಪ ಇದು ಕೂಲಾಗಲಿ, ಆಮೇಲೆ ಒಯ್ತೀನಿ, ಆಮೇಲೆ ತೋರಿಸ್ತೀನಿ. ಆಮೇಲೆ ಇದನ್ನು ಸ್ಟೀಮ್ ಮಾಡಬೇಕು. ಆ ಸ್ಟೀಮ್ ಮಾಡೋದನ್ನು ತೋರಿಸ್ತೀನಿ. ಕ್ಯಾರಮೆಲ್ ಸೆಟ್ ಆಗಿದೆ, ತಣ್ಣಗಾಗಿದೆ. ಈಗ ಇದನ್ನು ಇದರಲ್ಲಿ ಹಾಕ್ತೀನಿ. ಗ್ಯಾಸ್ ಮೇಲೆ ನಾನು ನೀರಿಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಅದರೊಳಗಡೆ ಇದನ್ನು ಹೀಗೆ ಮೆಲ್ಲ ಕಿಳಿಸಿಡ್ತೀನಿ. ಈಗ ಅದನ್ನು ಈ ಫಾಯಿಲಿಂದ ಹೀಗೆ ಮುಚ್ಚಿಟ್ಬಿಡ್ತೀನಿ. ಇದೊಂದು 20 ನಿಮಿಷ ಲೋ ಫ್ಲೇಮಲ್ಲಿ, ಒಂದ್ಸತಿ ನೀರು ಕುದಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ತೀನಿ. ಯಾಕೆಂದರೆ ಇದನ್ನು ಮುಚ್ಚಿಲ್ಲ ಅಂದರೆ ಈ ಆವಿಗಳೆಲ್ಲ ಇದರೊಳಗಡೆ ಹೋಗ್ಬಿಡುತ್ತೆ, ನೀರೆಲ್ಲ ಬಿದ್ದುಬಿಡುತ್ತೆ. ಅವಾಗ ಸೆಟ್ಟಾಗುವ ನೀರೇ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಮುಚ್ಚಿಟ್ಟಿದ್ದೀನಿ. 20 ನಿಮಿಷ ಆದಮೇಲೆ ಚೆಂದಾಗಿ ಬೆಂದಿರುತ್ತೆ. ಆಗದೆ ಇದ್ರೆ ನೋಡಿಬಿಟ್ಟು ಒಂದು ಟೂತ್ ಪಿಕ್ಕೋ ಇಲ್ಲ ಕತ್ತಿನೋ ಏನಾದ್ರು ಹಿಂಗೆ ಚುಚ್ಚಿಬಿಟ್ಟು ನೋಡಿ ಆಮೇಲೆ ಬೇಯಿಸ್ಬೇಕು.